ಪ್ರೇಮವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಾನು ಚಿಕ್ಕವಳಿದ್ದಾಗ ಯಾರಾದರೂ ಕಾರ್ ಪೂಜೆ ಮಾಡಿಸ್ಬೇಕು ಚಾಮುಂಡಿ ಬೆಟ್ಟದಲ್ಲಿ ಅಂತ ಇದ್ದರೆ ಗ್ರೀನ್ ವೇ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ದಟ್ ಇಸ್ ಪ್ಯಾಲೇಸ್ ಪರ್ಸನ್. ಒಂಥರ ಮಹಾರಾಜ ಆಗೋಮಿದ್ದಂಗೆ. ಮಧ್ಯಾಹ್ನ ಮಾತ್ರ ಬರೋಕೆ ಹೋಗ್ಬಿಡಿ ಟೆಂಪಲ್ಗೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ವ್ಲಾಗ್ಸ್. ಇವತ್ತು ನಾವು ಅರ್ಲಿ ಮಾರ್ನಿಂಗ್ಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ಮೈಸೂರು ಕಡೆಗೆ ಹೊರಟ್ವಿ. ಯಾಕಂದರೆ ನಾವು ಹೊಸ ತಾರ್ ಇಸ್ಕೊಂಡಿದ್ದೀವಲ್ಲ, ಸೊ ತಾರ್ಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿಸೋಣ ಅಂತ. ಯೂಶಲಿ ಬಂದು ಇಲ್ಲಿವರೆಗೂ ನಾವು ಯಾವ ಹೊಸ ಕಾರ್ ಇಸ್ಕೊಂಡ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ತೀವಿ. ನೋಡಿ ಗೈಸ್, ತ್ರಿಷಾ ಹೊಸ ಫೋನಲ್ಲಿ ಸೆಲ್ಫೀಸ್ ತೊಗೋತಿದ್ದಾರೆ. ಯಾರಾದರೂ ಕಾರ್ ಪೂಜೆ ಮಾಡಿಸ್ಬೇಕು ಚಾಮುಂಡಿ ಬೆಟ್ಟದಲ್ಲಿ ಅಂತ ಇದ್ದರೆ ದಯವಿಟ್ಟು ಆ ಒಂದು ಪ್ಲ್ಯಾನಲ್ಲಿ ಬರೋಕ್ಕೆ ಹೋಗಬೇಡಿ. ಬಿಕಾಸ್ ಅಲ್ಲಿ ಆಲ್ಟ್ರೇಷನ್ ವರ್ಕ್ ನಡೀತಿದೆ. ಆ ಕಾರಣಕ್ಕೆ ಕರೆಂಟ್ಲಿ ಅವರು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಕಾರ್ ಪೂಜೆ ಮಾಡ್ತಿಲ್ಲ ಈಗ ಚಾಮುಂಡಿ ಬೆಟ್ಟದಲ್ಲಿ. ಗೈಸ್, ನಮ್ಮದು ದರ್ಶನ ಬಂದು ಗರ್ಭಗುಡಿ ಒಳಗೆ ಆಯಿತು. ಎಲ್ಲರಿಗೂ ಒಳಗಡೆನೇ ಆಗೋದು. ಒಳಗೆ ಕರ್ಕೊಂಡೋಗಿದ್ದು ನಾವು ಮೇನ್ಲಿ ಬಂದಿರೋದು ಕಾರ್ ಪೂಜೆ ಮಾಡಿಸ್ಬೇಕು ಅಂತ. ಬಟ್ ಕಾರ್ ಪೂಜೆ ಮಾಡಿಸ್ತಿಲ್ಲ, ತೋರಿಸ್ತೀನಿ ಏನಕ್ಕಂದರೆ ಅಲ್ಲಿನೋ ಆಲ್ಟ್ರೇಷನ್ ಮಾಡ್ತಿದ್ದಾರೆ ಮುಂದೆಗಡೆ. ಸೊ ಹಾಗಾಗಿ ಕಾರ್ ಪೂಜೆ ಇಲ್ಲ ಇವತ್ತು. ಡ್ರೆಸ್ ಮ್ಯಾಚಿಂಗ್ ಆಗ್ತಿದೆ. ಆಡ್ ಬನ್ ಔಟ್ ನಮ್ಮಣ್ಣ. ಸೊ ಇವತ್ತು ಸ್ವಲ್ಪ ರಶ್ ಕಮ್ಮಿನೇ ಇದೆ. ನಮ್ಗೆ ಗೊತ್ತಾಗಲಿಲ್ಲ ಬಿಡಿ, ನಾವಂತೂ ಬೇರೆ ಕಡೆಯಿಂದ ಹೋದ್ವಿ. ನಾನು ಬಂದು ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಇವಾಗ. ಹಂಗಾರೆ ನಮ್ಮಿಂದ ತ್ರಿಶೂಲೊಂದು ಭಾಗ್ಯ. ರಶ್ ಇದೆ ಸಹ, ನಾವು ಬೇಗ ಬಂದಲ್ಲ, ಅದಕ್ಕೆ ನಮಗೆ ಗೊತ್ತಾಗಿದೆ. ಇಷ್ಟೊಂದು ಮಾತಾಡ್ತೀನಿ, ನಮ್ಮ ಅಪ್ಪ ಸೈಲೆಂಟ್ ಆಗಿದ್ದಾರೆ. ಆ್ಯಕ್ಟ್ರೆಸ್ ಮಾಲವಿಕಾ, ಪ್ರೇಮ್ ಅವರು, ಅವ್ರ ವೈಫ್ ಎಲ್ಲರೂ ದೇವಿ ದರ್ಶನಕ್ಕಂತ ಬಂದಿದ್ದರು. ನನಗೆ ಪ್ರೇಮ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ನಾನು ಚಿಕ್ಕವಳಿದ್ದಾಗ ನೆನಪಿರಲಿ ಮೂವಿ ಅಂತೂ ಎಸ್ಸತಿ ನೋಡಿದ್ದೀನಿ, ಲೂಪಲ್ಲೇ ನೋಡ್ತಿದ್ದೆ ಅದನ್ನು. ನಾನು ನೆನಪಲ್ಲೇ ಎಸ್ಸರಿ ನೋಡಿದ್ದೀನಿ ಅಂತ. ಇಟ್ ವಾಸ್ ಲೈಕ್ ಅ ಫ್ಯಾಸಿನೇಟಿಂಗ್ ಮೊಮೆಂಟ್ ಫಾರ್ ಮೀ. ನೋಡಿ, ತ್ರಿಷಾ ಅವ್ರು ನಮ್ಮ ಅಣ್ಣನ ರೇಗಿಸ್ತಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಹೇಳಿ ನಿಮ್ದು. ನಮ್ಮ ಡ್ಯಾಡಿ ಅಲ್ಲೇನು ಡೈಮಂಡ್ ಅಂಗಡಿಗೆ ಹೋಗಿದ್ರು. ಅಲ್ಲ ಗಾಯ್ಸ್, ಡೈಮಂಡ್ ವಾಚ್ ಹೋಗಿದ್ದಾರೆ, ನಮ್ಮ ಡೀಲರ್ ಶಾಪ್ಗೆ ಹೋಗಿದ್ದಾರೆ. ಸೊ ಆ ಕಾರಣಕ್ಕೆ ನಾವು ಕಾರಲ್ಲಿ ವೆಯ್ಟ್ ಮಾಡಿದ್ದೇವೆ ನಮ್ಮಪ್ಪ ಬರೋದಕ್ಕೋಸ್ಕರ. ಆ್ಯಂಡ್ ವೇರ್ ಆರ್ ವಿ ಗೋಯಿಂಗ್ ನೆಕ್ಸ್ಟ್? ವಿ ಆರ್ ಗೋಯಿಂಗ್ ಟು ದ ಗ್ರೀನ್ ಹೋಟೆಲ್. ತುಂಬ ಜನ ಗೊತ್ತಿರಲ್ಲ ಗ್ರೀನ್ ಹೋಟೆಲ್. ಕೆಂಬಿಟ್ರು ತುಂಬ ಜನ ಗೊತ್ತಿರಲ್ಲ ಗ್ರೀನ್ ಹೋಟೆಲ್. ಸೊ ಇವತ್ತು ನಾವು ಗ್ರೀನ್ ಹೋಟೆಲ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಸೊ ಯಾ, ತ್ರಿಷಾ ಫೋನ್ ಬಂದಾಗಿಂದನೂ ಇದೇ ಆಗ್ತಿದೆ. ತ್ರಿಶ್, ಈಗ ನಾವು ಬಂದಿರೋದು ಗ್ರೀನ್ ವೇ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್. ಸಿಂಗಲ್ ಪ್ರೋ ಮ್ಯಾಕ್ಸ್, ಅದಕ್ಕೆ ನಾವು ಇದು ಬಂದು ಕಿಂಗ್ಸ್ ಅವ್ರದ್ದೇ, ಮೈಸೂರು ಪ್ಯಾಲೇಸ್ ಕಿಂಗ್ ಏನಿದಾರಲ್ಲ ಅವ್ರದ್ದೇ ಇದನ್ನು ಬಂದು. ಸೊ ಅದೇ ಥರ ಇದೆ, ಸ್ವಲ್ಪ ಪ್ಯಾಲೇಸ್ ವೈಬ್ಸೇ ಇದೆ. ನೀವು ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಈಗ ಬಂದು ಅದನ್ನು ಹೋಟೆಲ್ ಮಾಡಿದ್ದಾರೆ. ಆಗ ಬಂದು ಕಿಂಗ್ಸ್ ಅವ್ರೇನಾದ್ರು ನೋಡೋಕೆ ಬಂದಾಗಲ್ಲ ಗೆಸ್ಟ್ ಹೌಸ್ ಥರ ಮಾಡ್ತಾರಲ್ಲ, ಯಾರು ಸ್ಟೇ ಮಾಡಿಸ್ಬೇಕು ಆ ಥರ ಮಾಡಿಸ್ತಿದ್ರು. ಈಗ ನಾವು ಸ್ಟೇ ಮಾಡ್ಬೋದು, ಯಾರು ಬಂದು ಸ್ಟೇ ಮಾಡ್ಬೋದು. ನಾವು 2022 ಅನಿಸುತ್ತೆ ನಾನು ಬಂದಾಗ ಇಲ್ಲಿದ್ವಿ. ಚೆನ್ನಾಗಿತ್ತು, ಸರ್ವಿಸಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ತುಂಬ ಸ್ಪೆಷಲ್ ಅಂದರೆ ಬ್ರೌನೀಸ್ ಆ್ಯಂಡ್ ಮೈಸೂರು ಕಾಫಿ ನಂಗೆ ತುಂಬ ಇಷ್ಟ ಇಲ್ಲಿ. ಸೊ ಇವತ್ತು ಅದನ್ನೇ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಯೂಜ್ ಪ್ರಾಪರ್ಟಿ. ಒಂದೇ ಸ್ಟೇ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಗೊತ್ತಿಲ್ಲ ಇದು ಯಾರಾದರೂ ವ್ಲಾಗಲ್ಲಿ ಹಾಕಿದಾರಾ, ಇದ್ರ ಬಗ್ಗೆ ವ್ಲಾಗ್ ಮಾಡಿದಾರಾ ಅಂತ. ಡೀಟೇಲ್ಡಾಗಿ ಇವತ್ತು ನಾನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ನಾವು ಇಲ್ಲಿ ಸ್ಟೇ ಮಾಡ್ತಿಲ್ಲ ಇವತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಮೈಸೂರು ಬಂದರೆ ಇದನ್ನು ವಿಸಿಟ್ ಮಾಡಿ. ಜಾಸ್ತಿ ಚಾಮುಂಡಿ ಬೆಟ್ಟ, ಪ್ಯಾಲೇಸ್ಸು ಅದನ್ನೇ ಫೋಕಸ್ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ನಾವು ಪ್ರತಿ ವರ್ಷ ಬಂದ್ರೂ ಮೈಸೂರು ಪ್ಯಾಲೇಸು, ಬೆಟ್ಟ ಜಾಸ್ತಿ ಎಲ್ಲ ಹೋಗಲ್ಲ. ಬಂದರೆ ಈ ಥರ ಜಾಗಗಳು ತುಂಬಾ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಹೋಗ್ತೀನಿ ವ್ಲಾಗ್ ಮಾಡೋಕ್ಕೆ. ತುಂಬ ಬೆಸ್ಟ್ ಇದೆ ಅಲ್ಲ ತ್ರಿಷಾ? ಓಕೆ, ಈಗ ನಾವು ಗೋಯಿಂಗ್ ಸೈಡ್. ಸೊ ಎಸ್, ಪ್ಯಾಲೇಸ್ ಥರನೇ ಎಂಟ್ರೆನ್ಸ್ ಇದೆ. ಫುಲ್ ಪ್ಯಾಲೇಸ್ ವೈಬ್ಸ್, ಫುಲ್ ಒಂಥರ ವಿಂಟೇಜ್ ವೈಬ್ಸ್. ನಂಗೆ ತುಂಬ ಇಷ್ಟ ವಿಂಟೇಜ್ ವೈಬ್ಸ್. ಸೊ ಇದು ಒಂದು ಲಾಂಜು, ಫುಲ್ಲು
ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಸರ್ವಿಸು ಸಿಗುತ್ತೆ, ವೆಜ್ಜು ನಾನ್ ವೆಜ್ಜು ಎರಡೂ ಅವೈಲೇಬಲ್ ಇದೆ. ಬಟ್ ಅವತ್ತು ನಾವು ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ಲ, ಆ ಕಾರಣಕ್ಕೆ ನಾವು ವೆಜ್ನ ಮಾತ್ರ ಟ್ರೈ ಮಾಡಿದ್ವಿ. ಮೆನ್ಯೂನೇ ಬಂದು ಒಂಥರ ಮಹಾರಾಜ ಆಲ್ಬಮ್ ಇದ್ದಂಗೆ, ಮಹಾರಾಜರ ಆಲ್ಬಮ್ ಥರ ಇದೆ. ನಾವು ಪನ್ನೀರ್ ಟಿಕ್ಕಾ, ಮಶ್ರೂಮ್ ಪೆಪ್ಪರ್ ಡ್ರೈ, ರೋಟಿ, ಸಬ್ಜಿ ಎಲ್ಲ ಟ್ರೈ ಮಾಡಿದ್ವಿ. ಡಿಸೆಂಟಾಗಿತ್ತು, ತುಂಬ ಸೆಟಲ್ಡ್ ತುಂಬ ಸ್ಪೈಸಿ ಏನಿರಲಿಲ್ಲ. ಅನಾಥ ಮಗುವಾದೆ ಏನು ರಿಯಾಕ್ಷನ್ ಕೊಡಿ, ಏನಾದ್ರು ಒಂದು ರಿಯಾಕ್ಷನ್ ಕೊಡು, ಕಂಟೆಂಟ್ ಕೊಡ್ತೀರಾ ನೀನು. ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಯು. ಅವ್ರು ನೋಡ್ತಾರೆ ಯಾರಿಗೆ? ರಾಜ ನೀನು ಓಡಿಸ್ತಾರೆ ಒಂದು. ಇಲ್ಲಿ ಮಾಲ್ಗುಡಿ ಕಾಫಿ ಶಾಪ್ ಇದೆ ಒಳಗೆ. ಸೊ ಹೇಳ್ವಾ, ಕಾಫಿ ಆ್ಯಂಡ್ ಬ್ರೌನಿ ಫೇಮಸ್ ಅಂತ. क्या बेकरी है क्या? ये मैसूर पैलेस का है क्या? ಫುಲ್ ಆ್ಯಂಬಿಯನ್ಸ್. ಈ ಪ್ಲೇಸು ನನಗೆ ನಮ್ಮನ್ನ 2022 ಇವನೇ ಸಜೆಸ್ಟ್ ಮಾಡಿದ್ದು. ಈಗಲೂ ಇವನೇ ಕರ್ಕೊಂಬಂದಿರೋದು. ಹೌದು, ಸ್ಪೆಷಾಲಿಟಿ ನಾನೇ ಸಜೆಸ್ಟ್ ಮಾಡಿದಂದ್ರೆ ನನಗೆ ಇನ್ನೊಬ್ರು ಯಾರೋ ಸಜೆಸ್ಟ್ ಮಾಡಿದ್ರು. ದಟ್ ಇಸ್ ಪ್ಯಾಲೇಸ್ ಪರ್ಸನ್. ಇದು ಬಂದು ಇಡನ್ ಜೆಮ್ ಆಫ್ ಮೈಸೂರು ಅಂತಲೇ ಹೇಳ್ತೀನಿ, ಬಿಕಾಸ್ ತುಂಬ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಡೆಸರ್ಟ್ ಮತ್ತು ಕಾಫಿ ಅಲ್ಟಿಮೇಟ್ ಆಗಿರುತ್ತೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಮೈಸೂರು ಹೋದರೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಬ್ರೋ ಬಿಸಿಲು ಬ್ರೋ. ನೋಡಿ ನಮ್ಮ ತ್ರಿಷಾ ಏನು ಮಾಡ್ತಿದ್ದೀರಾ? ಯಾರು ಹುಡುಕ್ತಿದ್ದೀರಾ? ಬಣ್ಣ ನನ್ನ ಒಲವಿನ ಬಣ್ಣ. ಕಾಲು ಸುಡ್ತಿದೆ ಗೈಸ್, ಕಾಲು ಸುಡ್ತಿದೆ. ಮಧ್ಯಾಹ್ನ ಮಾತ್ರ ಬರೋಕ್ಕೆ ಹೋಗ್ಬಿಡಿ ಟೆಂಪಲ್ಗೆ. ಅದಕ್ಕೆ ಹಾಕಿರೋದು ಇದನ್ನು. ಇದು ಬಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಗೈಸ್. ಎಷ್ಟು ಚೆನ್ನಾಗಿದೆ. ನೀನೇ ವೇಣುಗೋಪಾಲ ಸ್ವಾಮಿನ? ಆಯಿತು ಬಿಡು. ಹೇಗೆ ಹಾಗೇನಾ? ಮಲ್ಕೊಂಡಿರ್ಬೇಕೀಗ ದೇವರಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಫೋಟೋಶೂಟ್ಗೆಲ್ಲ ಒಳ್ಳೆ ಪ್ಲೇಸ್ ಇದು. ತುಂಬ ಪೀಸ್ಫುಲ್ ಆಗಿದೆ ದೇವಸ್ಥಾನ ಅಂತೂ. ನಮ್ಮ ಅಣ್ಣ ಹೇಳ್ತಿದ್ದ, ನಾನು ಮತ್ತೆ ಯುಕೆಗೆ ಹೋಗೋಕ್ಕೆ ಮುಂಚೆ ನನಗೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು ಅಂತ ಬಂದಾಗಿಂದ ಭಜನೆ ಮಾಡ್ತಿದ್ದ ಅವನು. ಫೈನಲಿ ಹೇಗಿತ್ತು ದೇವ್ರು? ಹೀಗಿತ್ತಾ? ಯಾವಾಗಲೂ ತೋರ್ತಲ್ಲ ಆಗಿತ್ತಾ? ಹೇಗಿತ್ತು? ಆವಾಗಲೇ ಹೆಂಗೆ ತೋರಿಸ್ದೆ ನೀನು ದೇವರು? ನಾನೇ ದೇವ್ರು ಅಂತ ಈ ಥರ ಅನ್ಕೊಂಡಿದ್ದೆ. ನೋಡ್ರಿ, ಈ ಥರ ಪಿಲಂಗೋಲಿ ಇಟ್ಕೊಂಡಿದ್ದಾರೆ, ಫ್ಲೂಟ್ ಇಟ್ಕೊಂಡಿದ್ದಾರೆ. ಸೊ ಕೃಷ್ಣ ದೇವರಿರೋದು ವೇಣುಗೋಪಾಲ ಸ್ವಾಮಿ. ಕೃಷ್ಣ ದೇವರು ಕೂಡ ನನಗೆ ತುಂಬ ಇಷ್ಟ. ಇಷ್ಟ ಸೊ ತುಂಬ ಚೆನ್ನಾಗಿದೆ. ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ. ಕೃಷ್ಣ ಅವರಿಂದ ನಾನು ಹುಟ್ಟಿರೋದು ವಿಶಾಲ್ ಅಂತ. ನಮ್ಮಪ್ಪ ಅಂತ ಏನೋ ಮಾಡ್ತಾರೆ, ಹಾಗೆ ನೋಡಿಸ್ತಾರೆ. ಹೇಗೆ ಬರುತ್ತೆ ಕ್ಯಾಮ್ರಾ ಬಗ್ಗೆ ಮಾತಾಡ್ತಿದ್ದೀವಿ. ಆಂಡ್ರಾಯ್ಡ್ iOS ಅದೇನು ಹೇಳು ಹೋಗಲಿ. ನೀ ಕನ್ನಡ ಪಂಡಿತ ತಾನೆ, ಅದೇನು ಹೇಳು. ಅದು ಅಲೆಬೀಡಿನ ಅದು ಅಲೆಬೀಡಿನ ಯಾರಾದರೂ ಕನ್ನಡ ಹಿಸ್ಟ್ರಿ ಗೊತ್ತಿರೋದಿದ್ರೆ ನಮ್ಮ ಅಣ್ಣನ ಹುಡ್ಕೊಂಬಂದು ಹೊಡೀರಿ. ನಾನು ನಮ್ಮ ಅಣ್ಣನ ಕಾಂಟ್ಯಾಕ್ಟ್ ಕೊಡ್ತೀನಿ. ಕನ್ನಡ ಏನ? ಹಾಂ ಹೇಳಿ ಅಲೆಬೀಡಿನ ಶಿಲ್ಪಿ ಶಿಲ್ಪಿ ಇಲ್ಲ, ಇಲ್ಲಿ ಶಿಲ್ಪಿ ಎಲ್ಲಿದೆ? ಹಾಂ, ಅದರೊಳಗಿರೋದು ಅಲ್ಲಿ ಬಿಡಿಸಿದ್ರಲ್ಲ ಶಿಲ್ಪಿ, ಅದು ಅದೇನು ಹೇಳಿ? ಕಟ್ಟಡ ತೇರು, ಕಲ್ಲಿನ ತೇರು ಏನದು? ಕಲ್ಲಿನ ತೇರು, ರಥ. ಇಲ್ಲಿ ನೋಡಿ, ಇಲ್ಲಿಂದ KRS ಡ್ಯಾಮ್ ಕಾಣಿಸುತ್ತೆ. ಇದು KRS ಡ್ಯಾಮ್ ಬ್ಯಾಕ್ ವಾಟರ್. ಫುಲ್ ವಾಟರ್ ಇದೆ. ಈ ಕಡೆನೂ ವಾಟರ್ ಇದೆ, ಈ ಕಡೆನೂ ವಾಟರ್ ಇದೆ, ಆ ಕಡೆನೂ ವಾಟರ್ ಇದೆ. ಸೆಂಟ್ರಲ್ಲಿ ಇದೇನೋ ಕಟ್ಟಿದ್ದಾರೆ ದೇವಸ್ಥಾನ. ಯಾರು ಬಂದರೆ ಈ ಅಂಕಲ್ನ ಮಾತಾಡಿಸಿ ಫುಲ್ ಸ್ಟೋರಿ ಹೇಳ್ತಾ ಇರ್ತಾರೆ ನಿಮಗೆ. ಏಮೋ ಕೊಡ್ಬೋದು ನಿಮಿಷ. ನಿಮ್ಮ ಸಾಂಬ ಟೆಂಪಲ್ಗೆ ಬಂದಿದ್ದೀವಿ. ನಿಮ್ಮ ಶಾಂಬ
ಈಗ ನಮ್ಮಣ್ಣ ಸ್ನಾನ ಮಾಡ್ತಾನೆ, ಐ ಮೀನ್ ಸ್ವಿಮ್ಮಿಂಗ್ ಮಾಡ್ತೀನಿ, ಸ್ವಿಮ್ಮಿಂಗ್. ದಿಗು ವಿಶಾಲ್, ತ್ರಿಷಾ ನಿಮಗೆ ನೀರನ್ನು ಹಚ್ಚುತ್ತಿದ್ದಾರೆ ಅಂದರೆ ಲಲ್ಲ 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 ಫೀಲ್ಗೆ ಹೋಗಿದ್ದಾರೆ. ಆ ಫೀಲ್ಗೆ ಹೋಗುತ್ತಿದ್ದಾರೆ. ಮೈಸೂರಲ್ಲಿ ತುಂಬಾ ಗೋ ಟು ಪ್ಲೇಸಸ್ ಇದೆ, ಬಟ್ ನಾವು ಒಂದಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಕಾರಣಕ್ಕೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಿ. ಬಾಯ್.